ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಚಳಿಗಾಲದ ಎಲೆ ಉದರಿಸಿದ ಮರಗಳು ಈಗ ಚಿಗುರೊಡಿತಾ ಇವೆ. ಕೋಗಿಲೆಗಳು ಇಂಚರ ಹಾಡ್ತಾ ಇವೆ. ಹೌದು, ಪ್ರಕೃತಿ ಈಗ ಹೊಸ ಬಟ್ಟೆ ತೊಟ್ಟು ಮದವಣಗಿತ್ತಿಯಂತೆ ಸಿಂಗಾರಗೊಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಯುಗಾದಿ. ನಮಗೆಲ್ಲ ಇದು ಕೇವಲ ಒಂದು ಹಬ್ಬವಲ್ಲ. ಯುಗಾದಿ ಹೊಸ ವರ್ಷದ ಆರಂಭ, ಹೊಸ ಭರವಸೆಯ ಚೈತನ್ಯ. ಬ್ರಹ್ಮ ಸೃಷ್ಟಿ ಮಾಡಿದ ದಿನದಿಂದ ಹಿಡಿದು ರಾಮ ಅಯೋಧ್ಯೆಗೆ ಮರಳಿದ ಸಂಭ್ರಮದವರೆಗೂ ಯುಗಾದಿಗೆ ರೋಚಕ ಇತಿಹಾಸ ಇದೆ. ಹಳೆಯ ಕಹಿ ನೆನಪುಗಳನ್ನ ಮರೆತು ಹೊಸ ಆಸೆಗಳನ್ನ ಹೊತ್ತು ಸಾಗೋಕೆ ನಮಗೆ ಯುಗಾದಿ ಪ್ರೇರಣೆ ನೀಡುತ್ತೆ. ಬದುಕಿನ ಏರಿಳಿತಗಳನ್ನ ಸಮಾನವಾಗಿ ಸ್ವೀಕರಿಸಿ ಅಂತ ಸಾರೋ ಈ ಹಬ್ಬದ ಆಚರಣೆ ಹಿಂದಿರೋ ರಹಸ್ಯಗಳೇನು? ಅಷ್ಟಕ್ಕೂ ನಾವ್ಯಾಕೆ ಬೇವು ಬೆಲ್ಲ ತಿನ್ನಬೇಕು? ಈ ಹಬ್ಬ ನಮಗೆ ಕಲಿಸೋ ಜೀವನ ಪಾಠ ಏನು? ಯುಗಾದಿಯ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಹೌದು ಸ್ನೇಹಿತರೆ, ಯುಗ ಅಂದ್ರೆ ಕಾಲ, ಆದಿ ಅಂದ್ರೆ ಆರಂಭ. ಈ ಹೊಸ ಕಾಲದ ಆರಂಭವನ್ನೇ ನಾವು ಯುಗಾದಿ ಅಂತ ಆಚರಿಸ್ತೀವಿ. ಪುರಾಣಗಳ ಪ್ರಕಾರ ಬ್ರಹ್ಮದೇವ ಇಡೀ ಸೃಷ್ಟಿಯನ್ನ ಆರಂಭ ಮಾಡಿದ್ದೇ ಇದೇ ದಿನವಂತೆ. ಅಷ್ಟೇ ಅಲ್ಲ, ರಾವಣನನ್ನ ಸಂಹರಿಸಿ ಶ್ರೀರಾಮಚಂದ್ರ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕ ಮಾಡಿಸಿಕೊಂಡದ್ದು, ಮಹಾಭಾರತದ ಯುದ್ಧದ ನಂತರ ಧರ್ಮರಾಯ ಪಟ್ಟಕ್ಕೆ ಏರಿದ್ದು ಕೂಡ ಇದೇ ಯುಗಾದಿಯಂದು. ಹೀಗಾಗಿ ಇದು ವಿಜಯ ಮತ್ತು ಹೊಸ ಆರಂಭದ ಸಂಕೇತವಾಗಿ ನಮಗೆ ಹಬ್ಬವಾಗಿದೆ. ಯುಗಾದಿ ಬಂತು ಅಂದ್ರೆ ಸಾಕು, ಪ್ರಕೃತಿಯಲ್ಲಿ ದೊಡ್ಡ ಬದಲಾವಣೆ ಕಾಣುತ್ತೇವೆ. ವಸಂತ ಋತುವಿನ ಆಗಮನದಿಂದ ಮರಗಳು ಹಸಿರು ಹೊದ್ದು ನಗುತ್ತಿರುತ್ತವೆ. ಮಾವಿನ ಮರದಲ್ಲಿ ಹೂವು ಅರಳಿ ಕೋಗಿಲೆಯ ಹಾಡು ಕೇಳಿಬರುತ್ತದೆ. ಈ ಪ್ರಕೃತಿಯ ಬದಲಾವಣೆ ಮನುಷ್ಯನಿಗೂ ಒಂದು ಸಂದೇಶ ನೀಡುತ್ತದೆ. ಅದು ಏನಪ್ಪಾ ಅಂದ್ರೆ, ಹಳೆಯ ಕಹಿ ನೆನಪುಗಳನ್ನ ಮರೆತು ಬಿಡಿ, ಹೊಸ ಉತ್ಸಾಹದಿಂದ ಬದುಕನ್ನ ಶುರು ಮಾಡಿ ಅಂತ. ಇದೇ ಯುಗಾದಿಯ ನಿಜ ಆಶಯ. ಹಬ್ಬದ ಸಿದ್ಧತೆಗಳಂತೂ ಸಖತ್ ಜೋರಾಗಿರುತ್ತೆ. ಮನೆ ಮನವನ್ನ ಸ್ವಚ್ಛ ಮಾಡಿ ಸುಣ್ಣ ಬಣ್ಣ ಹಚ್ಚಿ ಶೃಂಗಾರ ಮಾಡಲಾಗುತ್ತದೆ. ಮುಂಜಾನೆ ಬೇಗ ಎದ್ದು ಮೈಗೆ ಎಣ್ಣೆ ಹಚ್ಚಿ ಅಭ್ಯಂಜನ ಸ್ನಾನ ಮಾಡೋದು ನಮ್ಮ ಸಂಪ್ರದಾಯ. ಇನ್ನು ಮನೆಯ ಮುಂಬಾಗಿಲಿಗೆ ಮಾವಿನ ಎಲೆ ಮತ್ತು ಬೇವಿನ ಎಲೆಯ ತೋರಣ ಕಟ್ಟೋದ್ರ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಮಾವು ಸಮೃದ್ಧಿಯ ಸಂಕೇತವಾದ್ರೆ ಬೇವು ಕ್ರಿಮಿನಾಶಕವಾಗಿ ಕೆಲಸ ಮಾಡುತ್ತೆ. ಹೊಸ ಬಟ್ಟೆ ತೊಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸೋದ್ರಲ್ಲಿ ಸಿಗೋ ಸಂಭ್ರಮವೇ ಬೇರೆ. ಇನ್ನು ಯುಗಾದಿಯ ಮೇನ್ ಹೈಲೈಟ್ ಏನಪ್ಪಾ ಅಂದ್ರೆ, ಅದು ಬೇವು ಬೆಲ್ಲ. ಬದುಕು ಅಂದ್ರೆ ಬರೀ ಸಿಹಿಯಲ್ಲ ಅಥವಾ ಬರೀ ಕಹಿಯಲ್ಲ. ಜೀವನದಲ್ಲಿ ಬರುವ ಸುಖ, ಕಷ್ಟ, ಭಯ, ಸಿಟ್ಟು, ಆಶ್ಚರ್ಯ ಮತ್ತು ಹೊಸತನ, ಈ 6 ರುಚಿಗಳನ್ನ ನಾವು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದೇ ಇದರ ಹಿಂದಿರುವ ಜೀವನದ ಆದರ್ಶ. ಕಷ್ಟ ಬಂದಾಗ ಕುಕ್ಕಬೇಡಿ, ಸುಖ ಬಂದಾಗ ಹಿಗ್ಗಬೇಡಿ ಅನ್ನೋ ದೊಡ್ಡ ಪಾಠವನ್ನ ಈ ಬೇವು ಬೆಲ್ಲ ನಮಗೆ ಕಲಿಸುತ್ತದೆ. ಸಂಜೆ ಹೊತ್ತು ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಪಂಚಾಂಗ ಶ್ರವಣ ಮಾಡಲಾಗುತ್ತದೆ. ಈ ವರ್ಷ ಮಳೆ ಬೆಳೆ ಹೇಗಿರುತ್ತೆ, ದೇಶದ ಸ್ಥಿತಿಗತಿಗಳು ಏನು, ನಮ್ಮ ರಾಶಿಯ ಭವಿಷ್ಯ ಹೇಗಿರುತ್ತೆ ಅಂತ ಜನರು ಪಂಚಾಂಗ ಶ್ರವಣದಿಂದ ತಿಳಿದುಕೊಳ್ಳುತ್ತಾರೆ. ಯುಗಾದಿ ಫಲ ಕೇಳೋದು ಕೇವಲ ಜ್ಯೋತಿಷ್ಯ ಅಲ್ಲ, ಬದಲಿಗೆ ನಾವಿರುವ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಭವಿಷ್ಯದ ಯೋಜನೆಗಳನ್ನ ಹಾಕಿಕೊಳ್ಳಕ್ಕೆ ಇದೊಂದು ಗೈಡ್ ಇದ್ದಂತೆ. ವಿಶೇಷ ಅಂದ್ರೆ, ಈ ಹಬ್ಬ ಭಾರತದ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರುಗಳಲ್ಲಿ ಆಚರಣೆ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತ ಆಚರಣೆ ಮಾಡಿದ್ರೆ, ಪಂಜಾಬ್ನಲ್ಲಿ ಬೈಸಾಖಿ, ಬೆಂಗಾಲ್ದಲ್ಲಿ ಪೊಯ್ಲಾ ಬೈಶಾಖ್ ಅಂತ ಕರೀತಾರೆ. ಹೆಸರು ಯಾವುದೇ ಇರಲಿ, ಹೊಸ ವರ್ಷವನ್ನ ಸ್ವಾಗತಿಸೋ ಆ ಸಂಭ್ರಮ ಮಾತ್ರ ದೇಶದ ಉದ್ದಗಲಕ್ಕೂ ಒಂದೇ ಆಗಿರುತ್ತದೆ. ನಮ್ಮ ಸಂಸ್ಕೃತಿಯನ್ನ, ಬೇರುಗಳನ್ನ ನೆನಪಿಸುವ ಇಂಥ ಹಬ್ಬಗಳು ಇವತ್ತಿನ ಒತ್ತಡದ ಬದುಕಿನಲ್ಲಿ ಕೂಡ ಮನಸ್ಸಿಗೆ ನೆಮ್ಮದಿ, ಶಾಂತಿ ನೀಡೋದು ಮಾತ್ರ ಸುಳ್ಳಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.